ಕೇಶವ ಕನ್ನಡ ವ್ಲಾಗ್ಸ್. ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ, ನಾನು ಈ ಹಬ್ಬದ ದಿನ ಏನೇನು ಮಾಡ್ತೀನಿ ಮತ್ತೆ ಹೇಗೆ ಪೂಜೆ ಮಾಡ್ತೀನಿ ಅಂತ ಸಣ್ಣದಾಗಿ ಒಂದು ವಿಡಿಯೋನ ಮಾಡಿ ನಿಮಗೆ ಹಾಕ್ತಾ ಇದ್ದೀನಿ. ಹಾಗೆ ನೀವೆಲ್ಲರೂ ಕೂಡ ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೇಗನ್ನಿಸ್ತು, ಈ ಹಬ್ಬದ ವಿಶೇಷತೆ ಏನು ಅಂತ ನೀವು ತಿಳಿದಿರೋ ಅಷ್ಟನ್ನ ನನಗೂ ಕೂಡ ಕಮೆಂಟಲ್ಲಿ ಹೇಳಿ. ಹಾಗೆ ನಾನಿವತ್ತು ಏನೇನು ಮಾಡಿದ್ದೀನಿ ರಾಮನವಮಿಗೆ ಅಂತ ಬನ್ನಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿವತ್ತು ಹಬ್ಬಕ್ಕೆ, ರಾಮನವಮಿ ಹಬ್ಬಕ್ಕೆ ಇಷ್ಟನ್ನ ಮಾಡಿದ್ದೀನಿ. ಮೇನ್ ಇದೆ ಅಲ್ವಾ, ನಾವು ಚಿಕ್ಕವರಾಗಿದ್ದನ್ನು ಬೆಲ್ಲದ ಪಾನಕ, ಅದನ್ನ ಒಂದು ವಿಡಿಯೋ ಮಾಡಿ ನಾನು ಇಟ್ಟಿದ್ದೀನಿ, ಹಾಕ್ತೀನಿ, ಅದನ್ನ ಇದಕ್ಕೆ ಸೇರಿಸ್ತೀನಿ. ಹಾಗೆ ಬೆಲ್ಲದ ಪಾನಕ, ಮತ್ತೆ ಇದು ಮಜ್ಜಿಗೆ, ಹಾಗೆ ಸೌತೆಕಾಯಿ ಮತ್ತೆ ಹೆಸರುಬೇಳೆ ಕೋಸಂಬರಿ ಮಾಡಿದ್ದೀನಿ. ಇದು ಕರ್ಬೂಜ, ಇದು ಕಲ್ಲಂಗಡಿ. ಇದನ್ನ ನೀವು ಜ್ಯೂಸ್ ಮಾಡಬೇಕಾದ್ರೂ ಇಡ್ಬೋದು ಅಥವಾ ಕಟ್ ಮಾಡಬೇಕಾದ್ರೂ ಇಡ್ಬೋದು. ಇಷ್ಟನ್ನ ನಾನು ರಾಮನವಮಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಇದನ್ನ ದೇವರ ಹತ್ರ ಇಟ್ಟು ನಾನು ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ನಾನು ತಿಂಡಿ ಮಾಡಬೇಕು. ಇವಾಗ ದೀಪ ಹಚ್ಕೋತಾ ಇದ್ದೀನಿ. ದೀಪ ಹಚ್ಚಿ ಇವತ್ತು ರಾಮನ ಪೂಜೆಯನ್ನ ಮಾಡುವಂತಹ ದಿನ. ಇವಾಗ ಪಾನಕನ ರೆಡಿ ಮಾಡ್ಕೋತಾ ಇದ್ದೀನಿ. ಏಲಕ್ಕಿ ಹಾಕಿ ಮತ್ತೆ ಬೆಲ್ಲ ಹಾಕಿ ಪಾನಕ ರೆಡಿ ಆಯಿತು. ಮತ್ತೆ ಹಾಗೆ ಟೊಮೆಟೊ ಬಾತ್ ಕೂಡ ರೆಡಿ ಆಗಿದೆ. ನೋಡಿ, ಹೀಗೆ ಪೂಜೆ ಇವಾಗ ಮುಗಿದಿದೆ. ನಾನು ಈ ಥರ ರಾಮನವಮಿ ಹಬ್ಬವನ್ನು ಮಾಡಿದ್ದೇನೆ. ಪೂಜೆ ಎಲ್ಲ ಮುಗೀತು. ಹಾಗೆ ಈ ಸಣ್ಣದಾದ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಕಮೆಂಟಲ್ಲಿ ನೀವು ಹೇಗೆ ಮಾಡಿದ್ರಿ ರಾಮನವಮಿ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು.